ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಇಷ್ಟೊಂದು ಮೇಜರ್ ಫಾಲ್ ಆಗಲು ಕಾರಣಗಳೇನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಾವು ಇವತ್ತಿನ ಇಂಡೈಸಸ್ ನೋಡೋದಾದರೆ ನಿಫ್ಟಿ ನೋಡಿ 24,852ರಲ್ಲಿ ಕ್ಲೋಸ್ ಆಗಿದೆ. 297 ಪಾಯಿಂಟ್ ಫಾಲ್ ಆಗಿದೆ. ಪರ್ಸೆಂಟೇಜ್ ವೈಸ್ 1.17% ಫಾಲ್ ಆಗಿದೆ. ಡೇ ಹೈದಿಂದ ನೋಡೋದಾದರೆ ನಿಫ್ಟಿದು ಡೇ ಹೈ ನೋಡಿ ಓಪನ್ ಆಗಿದ್ದು 2593ಯಲ್ಲಿ 25,168 ಹೈ ಆಯಿತು. ಹೈದಿಂದ ಆಲ್ಮೋಸ್ಟ್ ಆಲ್ 360 ಪಾಯಿಂಟ್ ಫಾಲ್ ಆಗಿದೆ. ಯಾರು ಹೈದಲ್ಲಿ ಕ್ಯಾಚ್ ಮಾಡಿರ್ತಾರೆ ಒಳ್ಳೆ ದುಡ್ಡಾಗಿರುತ್ತೆ. ಮೋಸ್ಟ್ಲಿ ಇವತ್ತು 24,801 ಒಂದು ಲೋ ಫಾರ್ಮ್ ಆಗಿದೆ. 852ರಲ್ಲಿ ಫೈನಲಿ ಸೆಟಲ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ನೋಡಿ, ಅದು ಕೂಡ 1.5% ಫಾಲ್ ಆಗಿದೆ. 1,000 ಪಾಯಿಂಟ್ ಫಾಲ್ ಆಗಿದೆ ನೆಕ್ಸ್ಟ್ 50. ಮಿಡ್ ಕ್ಯಾಪ್ ಅದು ಕೂಡ 1.5%. ಹಾಗೆ ನಿಫ್ಟಿ ಬ್ಯಾಂಕ್ ನೋಡಿ ಮೇಜರ್ ರೋಲ್ ಪ್ಲೇ ಮಾಡಿತು ಫಾಲ್ ಆಗಲಿಕ್ಕೆ. 1.74%, ಆಲ್ಮೋಸ್ಟ್ 900 ಪಾಯಿಂಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಫಾಲ್ ಆಗಿದೆ. ಹಾಗೆ ಫಿನಾನ್ಷಿಯಲ್ ಸೆಕ್ಟರು ನಿಫ್ಟಿ ಫಿನಾನ್ಷಿಯಲ್ನಲ್ಲಿ 1.5% ಫಾಲ್. ಎಲ್ಲ ಸೆಕ್ಟರು ಎಲ್ಲ ಇಂಡಸ್ಟ್ರೀಸು ರೆಡ್ನಲ್ಲಿವೆ. ಎಲ್ಲ ಮೇಜರ್ ಫಾಲ್ ಆಗಿವೆ ಇವತ್ತು. ಅದಕ್ಕೆ ಮೇಜರ್ ರೀಸನ್ಸ್ ಏನೇನೆಂದರೆ ಎರಡು ಡಿವೈಡ್ ಮಾಡ್ತಾ ಇದ್ದೀನಿ ನಾನು. ಒಂದು ಅಮೇರಿಕನ್ ರೀಸನ್ಸ್ ಏನು, ಹಾಗೆ ಇಂಡಿಯಾದ ಏನು ರೀಸನ್ಸ್ ಇದೆ, ಡೊಮೆಸ್ಟಿಕ್ ಇಲ್ಲಿ ಏನು ರೀಸನ್ಸು ಈ ಆಕ್ಟಿವಿಟೀಸ್ ನಡೀತಾ ಇದೆ, ಎರಡು ರೀಸನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನೋಡಿ, ಅಕಾರ್ಡಿಂಗ್ ಟು ಮಿಂಟ್ನಲ್ಲಿ ಒಂದು ಮಾಹಿತಿ ಪ್ರಕಾರ ನಾವು ನೋಡಿದರೆ, ವೈ ಈಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫಾಲಿಂಗ್ ಟುಡೇ ಎಕ್ಸ್ಪ್ಲೈನ್ಡ್ ವಿತ್ ರೀಸನ್ಸ್ ಅಂತ ಹೇಳಿದ್ದಾರೆ. ಏನು ಮೇಜರ್ ರೀಸನ್ಸ್ ಏನು ಕೆಲವೊಂದಿಷ್ಟು ಹೈಲೈಟ್ ಮಾಡಿಬಿಡೋಣ ಏನೇನಂತೇಳಿ. ನೋಡಿ, ಫಸ್ಟ್ ರೀಸನ್ನು ಬಂದ್ಬಿಟ್ಟು ಶಾರ್ಪ್ ಸೆಲ್ಲಿಂಗ್ ಇನ್ ದ ಬ್ರಾಡರ್ ಮಾರ್ಕೆಟ್. ಓಕೆ, ದ ಸ್ಮಾಲ್ ಕ್ಯಾಪ್ ಆ್ಯಂಡ್ ದ ಮಿಡ್ ಕ್ಯಾಪ್ ಇಂಡೆಕ್ಸ್ ಆರ್ ಅಂಡರ್ ಶಾರ್ಪ್ ಸೆಲ್ಲಿಂಗ್ ಪ್ರೆಷರ್ ಡ್ಯೂ ಟು ದ ಸ್ಟ್ರೆಸ್ test trigger bearing Thursday's relief rally. Investors are again selling heavily in the small cap and mid cap segment. ಈ ಥರ ಒಂದು ರೀಸನ್ ಇದೆ, ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಂತ. ಸೆಕೆಂಡ್ ರೀಸನ್ ನೋಡಿದರೆ ವೀಕ್ ಗ್ಲೋಬಲ್ ಸೆಂಟಿಮೆಂಟ್ಸ್ ವೀಕ್ ಆಗಿವೆ. ಆಫ್ಟರ್ ದ ಡಿಸಪಾಯಿಂಟಿಂಗ್ US PPP ಡಾಟಾ, ದ US ಸ್ಟಾಕ್ ಮಾರ್ಕೆಟ್ ಕೇಮ್ ಅಂಡರ್ ದ ಸೆಲ್ ಆಫ್ ಸ್ಟ್ರೆಸ್ ದಟ್ ಫರ್ದರ್ ಡ್ಯಾಮೇಜ್ಡ್ ದಲಾರ್ ಸ್ಟ್ರೀಟ್ಸ್ ಮೂಡ್. ಅಲ್ಲಿ ಸಾಕಷ್ಟು US ಎಕನಾಮೀಸ್ ರೆಸಿಲೆಂಟ್ ಆರ್ ನಾಟ್ ಅದನ್ನೋದು ಕನ್ಸರ್ನ್ಡ್ ಆಗಿದೆ. ಡೇಟಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಅಮೆರಿಕದಲ್ಲಿ ತುಂಬ ಕನ್ಸರ್ನ್ಡ್ ಮಾಡಿದೆ ಅಂತ ಹೇಳ್ಬೋದು ಎಲ್ಲರಿಗೆ. ನೆಕ್ಸ್ಟ್ ಏನಂದರೆ ಅಪ್ಕಮಿಂಗ್ US ಫೆಡರಲ್ ಮೀಟಿಂಗ್, ವೆರಿ ಇಂಪಾರ್ಟೆಂಟ್. ನಾನು ಪ್ರತಿದಿನದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ. Upcoming US Fed meeting. After the US Fed chief Jerome Powell's testimony before the US Congress, the market was expecting a rate cut in the near term, but after the disappointing US economic data this week, ನೋಡಿ ರೇಟ್ ಕಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟು. ಆದರೆ ಎಕನಾಮಿಕ್ ಡಾಟಾ ಭಾಳ ತುಂಬ ವೀಕ್ ಬರ್ತಾ ಇದ್ದೇವೆ. ದ US ಇನ್ಫ್ಲೇಷನ್ ಹ್ಯಾಸ್ ಒನ್ಸ್ ಅಗೇನ್ ಕಮ್ ಟು ದ ಫೋರ್. ಇನ್ಫ್ಲೇಷನ್ ಮತ್ತೆ ತೊಂದರೆ ಕೊಡ್ತಾ ಇದೆ. ಜಾಬ್ ಡಾಟಾ ಕೂಡ ತೊಂದರೆ ಕೊಡ್ತಾ ಇದ್ದಾವೆ. ಹೀಗಾಗಿ ಕನ್ಸರ್ನ್ ಮಾಡಿದೆ ಮಾರ್ಕೆಟ್ಗೆ ತುಂಬ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು FIIs ಸೆಲ್ಲಿಂಗ್ ಮೇಜರ್ ಇಶ್ಯೂ ಆಗಿದೆ. FIIs ಡ್ಯೂ ಟು ದ ಹೆವಿ ಸೆಲ್ಲಿಂಗ್ ಇನ್ ದ ಕ್ಯಾಶ್ ಸೆಗ್ಮೆಂಟ್ ಬೈ ದ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. FIIs selling in the Indian stock market has further intensified due to the uncertainty over the US Fed rate. US ದಲ್ಲಿ ಮತ್ತೆ US ಡಾಲರ್ ರೇಟ್ ಹ್ಯಾಸ್ ಬೌನ್ಸ್ಡ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಈ ಥರ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಯಾರು ಮಾರ್ಕೆಟ್ ಎಕ್ಸ್ಪರ್ಟ್ಸ್. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಮೇರಿಕಾದಲ್ಲಿ ಸೆಂಟಿಮೆಂಟು ವೀಕ್ ಆಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅಲ್ಲಿ ಪಾಲಿಟಿಕ್ಸು ಹೀಟಪ್ ಆಗ್ತಾ ಇದೆ. ಇಲೆಕ್ಷನ್ ಇದೆ, ಅದು ಹೀಟ್ ಆಗ್ತಾ ಇದೆ ತುಂಬ. ಅದ್ರ ಜೊತೆಗೇನೆ ಡೇಟಾ ಕೂಡ ಹೊರ ಬರ್ತಾ ಇವೆ. ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ. ತುಂಬ ಕನ್ಸರ್ನ್ ಆಗಿದೆ ಮಾರ್ಕೆಟ್ಗೆ. ಹಾಗೆ ಫೆಡರಲ್ ರಿಸರ್ವ್ ಏನು ಮಾಡ್ತಾರೆ, ರೇಟ್ ಕಟ್ ಎಷ್ಟು ಮಾಡ್ತಾರೆ, ಎಷ್ಟು ಮಾಡಲ್ಲ, ಅದೆಲ್ಲ ಕನ್ಸರ್ನ್ ಆಗಿದೆ. ನಿನ್ನೆ ಕೂಡ ಹೇಳಿದ್ದೆ, ನೆಕ್ಸ್ಟ್ ವೀಕ್ ಕೂಡ ಮಾರ್ಕೆಟು ರೇಂಜ್ ಬೌಂಡ್ ಎಲ್ಲ ಫಾಲ್ ಆಗ್ಬೋದು ಅಂಟಿಲ್ ಫೆಡರಲ್ ಮೀಟಿಂಗ್ವರೆಗೆ ಕಾಶಿಯಸ್ ಆಗಿರಿ ಅಂತ. ಸೊ ಅದೇ ಪ್ರಕಾರ ಮಾರ್ಕೆಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಯಾರು ಮಾಡಿದ್ದಿಲ್ಲ, ತುಂಬ ಫಾಲ್ ಆಗಿದೆ. ಇದು ಅಮೇರಿಕಾ ಕಡೆಯಿಂದ ಮೇಜರ್ ಇಶ್ಯೂ ಅಂತ ಹೇಳ್ಬೋದು. ಅಮೇರಿಕಾ ಕಡೆಯಿಂದ ಒನ್ ಪಾರ್ಟ್ ಆಫ್ ರೀಸನ್ ನೋಡೋದಾದರೆ, ಅಮೇರಿಕಾದಲ್ಲಿ
ಇಲೆಕ್ಷನ್ನು ಹೀಟಪ್ ಆಗಿರೋದು ಫಸ್ಟ್ ರೀಸನ್ನು. ಸೆಕೆಂಡು ಜಾಬ್ ಡೇಟಾ ಅವೆಲ್ಲ ವೀಕ್ ಬಂದಿರೋದು, ಮತ್ತು ಇನ್ಫ್ಲೇಷನ್ ಏನಾದರೂ ಜಾಸ್ತಿ ಆಗುತ್ತೆ ಅಂತ ಕನ್ಸರ್ನ್ ಆಗ್ತಾ ಇದೆ ಮಾರ್ಕೆಟ್ಗೆ. ನೆಕ್ಸ್ಟ್ ಏನಪ್ಪ ಅಂದರೆ ಜೆರೋಮ್ ಪೊವೆಲ್ಲು ಫೆಡ್ ಚೇರ್ಪರ್ಸನ್ನು ರೇಟ್ ಕಟ್ ಮಾಡ್ತಾರೋ ಇಲ್ವೋ, ಸೊ ಮಾಡಿದರೆ ಎಷ್ಟು ಮಾಡ್ತಾರೆ, 25 ಮಾಡ್ತಾರಾ 50 ಮಾಡ್ತಾರಾ, ಈ ಥರ ಒಂದು ಹ್ಯೂಜ್ ಕನ್ಸರ್ನ್ ಮಾರ್ಕೆಟ್ ಮೇಲೆ ಆಗ್ತಾ ಇದೆ. FIs ಕೂಡ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಮೇಜರ್ ಎನ್ವಿಡಿಯಾ ಈ ಥರಂಥ ಮೇಜರ್ ಸ್ಟಾಕ್ಸ್ ಎಲ್ಲ ಫಾಲ್ ಆಗ್ತಾ ಇವೆ. ಇವೆಲ್ಲ ಕನ್ಸರ್ನ್ದಿಂದ ಅಮೇರಿಕದ್ದು ಕನ್ಸರ್ನ್ನಿಂದ ಎಲ್ಲ ಗ್ಲೋಬಲ್ ಮಾರ್ಕೆಟ್ಗೂ ಇಫೆಕ್ಟ್ ಆಗ್ತಾ ಇದೆ, ಒಂದು ರೀಸನ್ನು. ಇನ್ನೊಂದು ಇವತ್ತಿನ ಒಂದು ಫ್ರೆಶ್ ಬೆಳವಣಿಗೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ, ನಮ್ಮ ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಏನು ಬೆಳವಣಿಗೆ ಇದೆ ಅದನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಾಹಿತಿ ಅಂದರೆ $ಡಾಲರ್ ರೇಟ್ ರೀಬೌಂಡ್ ಆಗ್ತಾ ಇದೆ, ಅದು ಮೇಜರ್ ಇಶ್ಯೂ. US ಜಾಬ್ ಡೇಟಾ ಅಂತ ಹೇಳಿದೆ, ಹಾಗೆ US ಇನ್ಫ್ಲೇಷನ್ ಕನ್ಸರ್ನ್ಸ್, ಇವೆಲ್ಲ ಮೇಜರ್ ಇಶ್ಯೂ ಆಗಿವೆ. ಇನ್ನೊಂದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬಂದರೆ ಇವ್ರು ಯಾರಂತ ನಿಮ್ಗೆ ಗೊತ್ತಿದೆ, ಸೆಬಿ ಚೇರ್ಪರ್ಸನ್ನು ಮಾಧವಿ ಪುರಿ ಬುಜ್. ಅವ್ರಿಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ನ್ಯೂಸ್ ಹೊರಬಂತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಅದು ಒಂದು ಮೇಜರ್ ಇಶ್ಯೂ ಆಯಿತು ಮಾರ್ಕೆಟ್ ಫಾಲ್ ಆಗಲಿಕ್ಕೆ. ಪಾರ್ಲಿಮೆಂಟ್ಸ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, PAC ಅಂತಾರೆ, ಪಾರ್ಲಿಮೆಂಟ್ಸ್ ಅಕೌಂಟ್ಸ್ ಕಮಿಟಿ ಅಂತಾರೆ, PAC ಅಂತಾರೆ, PAC ಅಂತಾರೆ, ಪಾರ್ಲಿಮೆಂಟ್ಸ್ ಅಕೌಂಟ್ಸ್ ಕಮಿಟಿ ಅಂತಾರೆ. ಸೊ ಪಾರ್ಲಿಮೆಂಟ್ಸ್ ಅಕೌಂಟ್ಸ್ ಕಮಿಟಿ ಲೈಕ್ಲಿ ಟು ಸಮನ್ ಸೆಬಿ ಚೀಫ್ ಬುಚ್. ದಿಸ್ ಈಸ್ ಇಂಪಾರ್ಟೆಂಟ್. ಸಮನ್ ಅಂತ ಇದೆಯಲ್ಲ, ಯಾರಿಗೆ ಸಮನ್ ಕೊಡ್ತಾರೆ? ಸೆಬಿ ಚೀಫ್ ಮಾಧವಿ ಪುರಿ ಬುಜ್ಗೆ. ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೀನಿ, ಇನ್ಸೈಡ್ ಏನೋ ನಿನ್ನೆ ಕೂಡ ಲೇಟೆಸ್ಟ್ ಆಗಿ ಹೇಳಿದ್ದೆ, ಒಳಗಡೆ ಏನೋ ನಡೀತಾ ಇದೆ ಸೆಬಿಯಲ್ಲಿ, ದೇರ್ ಮಸ್ಟ್ ಬಿ ಸಮಥಿಂಗ್. ನಮಗೆ ಗೊತ್ತಾಗಲ್ಲ, ಅದು ಪೂರ್ತಿ ಎಕ್ಸ್ಪ್ಲೋಸ್ ಆದಾಗ ಮಾತ್ರ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಅಂತ ಇಷ್ಟು ಹಿಂಟ್ ಹೇಳಿದ್ದೆ ನಾನು. ಸೊ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯನ್ ಒಂದು ಸೆಬಿಯಲ್ಲಿ ಏನೋ ಆಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ದಿನಗಳಿಂದ ಅವ್ರ ಮೇಲೆ ಅಲಿಗೇಷನ್ಸ್ ಬರ್ತಾ ಇದ್ವು. ಇವಾಗ PAC ಕಮಿಟಿ ಅವ್ರಿಗೆ ಸಮನ್ ಕೊಡೋ ಸಾಧ್ಯತೆ ಇದೆ. ಒಂದು ಮೀಟಿಂಗ್ ಮೋಸ್ಟ್ಲಿ ಈ ಒಂದು ತಿಂಗಳಿನಲ್ಲಿ ಮೀಟಿಂಗ್ ಆಗೋ ಸಾಧ್ಯತೆ ಇದೆ. PAC ಕಮಿಟಿ ಅದರಲ್ಲಿ ಸಮನ್ ಕೊಡೋ ಸಾಧ್ಯತೆ ಇದೆ ಅವರಿಗೆ. ಪಬ್ಲಿಕ್ಸ್ ಅಕೌಂಟ್ಸ್ ಕಮಿಟಿ ಸೆಟ್ ಟು ಪ್ರೋಬ್, PAC ಅಂತಾರೆ ಅದಕ್ಕೆ, PAC ಸೆಟ್ ಟು ಪ್ರೋಬ್ ಅಲಿಗೇಷನ್ಸ್ ಅಗೇನ್ಸ್ಟ್ ಸೆಬಿ ಚೇರ್ಪರ್ಸನ್. ನೋಡಿ 8 ತಾಸುಗಳ ಹಿಂದೆ ನ್ಯೂಸ್ ಬಂದಿದೆ, ಲೇಟೆಸ್ಟ್ ಇದು. ಡ್ಯೂರಿಂಗ್ ದ ಒಂದು ಮಾರ್ಕೆಟ್ ಅವರ್ಸ್ನಲ್ಲಿ ಬಂದಿರೋದ್ರಿಂದ ಅದು ಒಂದು ಇಂಪ್ಯಾಕ್ಟ್ ಆಯಿತು, ಮೇಜರ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಹೀಗಾಗಿ ಮೋಸ್ಟ್ ಆಫ್ ದ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗೂ FIs ತಮ್ಮ ಒಂದು ಪೋರ್ಟ್ಫೋಲಿಯೋ, ತಮ್ಮ ಒಂದು ಏನಿರುತ್ತೆ ಪೋರ್ಟ್ಫೋಲಿಯೋದು ಸ್ವಲ್ಪ ಈಸಿ ಮಾಡ್ಕೊಂಡಿರ್ಬೋದು, ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲ ನನಗೆ. ದಿಸ್ ಈಸ್ ಒನ್ ಆಫ್ ದ ಕಾಸ್, ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇದರ ಜೊತೆಗೇನೆ ಇನ್ನೊಂದು ರೀಸನ್ ಇದೆ, ಇನ್ನೊಂದು ಕಾರಣ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಸೆಬಿ ಟು ಟೈಟನ್ ಡೆರಿವೇಟಿವ್ಸ್ ರೂಲ್ಸ್ ಟು ಇನ್ಕ್ರೀಸ್ ಬ್ಯಾರಿಯರ್ಸ್ ಡಿಸ್ಪೈಟ್ ಪುಷ್ ಬ್ಯಾಕ್. ಇದು ಕೂಡ ಇವತ್ತೇ ನ್ಯೂಸ್ ಹೊರ ಬಂದಿದ್ದು 4 ಗಂಟೆ ಕೆಳಗಡೆ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್. ಒಂದು ಈ ಡೆರಿವೇಟಿವ್ಸ್ ಸೆಗ್ಮೆಂಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ, F&O ಫ್ಯೂಚರ್ ಆ್ಯಂಡ್ ಆಪ್ಷನ್ಸು. ಆ ರೂಲ್ಸನ್ನು ಒಂದು ಟೈಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಸೆಬಿ ಟು ಟೈಟನ್ F&O ರೂಲ್ಸ್ ಡಿಸ್ಪೈಟ್ ಇನ್ವೆಸ್ಟರ್ ಪುಷ್ ಬ್ಯಾಕ್, ಫೈನಲ್ ರೂಲ್ಸ್ ಲೈಕ್ಲಿ ದಿಸ್ ಮಂತ್. ಈ ತಿಂಗಳಲ್ಲಿ ಒಂದು ಫೈನಲ್ ರೂಲ್ಸ್ ಬರೋ ಸಾಧ್ಯತೆ ಇದೆ. ಆ ರೂಲ್ಸ್ ಏನಾದರೂ ಬಂದರೆ ಇನ್ವೆಸ್ಟ್ಮೆಂಟು ಒಂದು ಜಾಸ್ತಿ ಬೇಕಾಗುತ್ತೆ. F&O ಟ್ರೇಡ್ ಮಾಡೋಸ್ಗೆ ಸಣ್ಣ ಪುಟ್ಟ ಅಮೌಂಟ್ನಲ್ಲಿ F&O ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ. ಎದಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ರಿಟೇಲರ್ಸ್ಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ, ಲಾಸ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹೀಗಾಗಿ ಅವ್ರಿಗೆ ಒಂದು ಟೈಟ್ ಮಾಡಲಿಕ್ಕೆ, ಚಿಕ್ಕ ಪುಟ್ಟ ಒಂದು F&O ಟ್ರೇಡರ್ಸ್ಗೆ ಮಾರ್ಕೆಟ್ನಿಂದ ಹೊರ ಹಾಕಲಿಕ್ಕೆ ಅಥವಾ ಅವರ ಒಂದು ಉಳಿತಾಯ ಮಾಡಲಿಕ್ಕೆ, ಅವರ ದುಡ್ಡು ಉಳಿಸ್ಲಿಕ್ಕೇನೂ ಇರ್ಬೋದು, ಅದು ಒಂದು ಯೋಜನೆ ಕೂಡ ಇರ್ಬೋದು ಅಂತ ಹೇಳ್ಬೋದು. ಓವರಾಲ್ ಎಷ್ಟು ಟೈಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿನೇ F&O ರೂಲ್ಸು, ಯಾಕೆಂದರೆ ಸಾಕಷ್ಟು ರಿಟೇಲರ್ಸು ದುಡ್ಡು ಲಾಸ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, F&Oಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಮಾಹಿತಿ ಇದೆ. ಆ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಆಪ್ಷನ್ಸ್ ಆನ್ ದ ರೈಸ್ ಅಂತ ಇದೆ. ಶೇರ್ ಇನ್ F&O ಟರ್ನ್ ಓವರ್ ಎಷ್ಟಾಗಿದೆ? ಫೈನಾನ್ಷಿಯರ್ 20ಯಲ್ಲಿ ಎಷ್ಟಿತ್ತು, ಫೈನಾನ್ಷಿಯರ್ 24ನಲ್ಲಿ ಎಷ್ಟಿತ್ತು ನೋಡಿ. ಇಂಡೆಕ್ಸ್ ಫ್ಯೂಚರ್ಸು ಇದು ಇದು ಕಲರ್ ಕಾಣ್ತಾ ಇಲ್ಲ. ಫಸ್ಟು FY20ಯಲ್ಲಿ ಇಂಡೆಕ್ಸ್ ಫ್ಯೂಚರ್ಸು, ಓಕೆ, ಇಂಡೆಕ್ಸ್ ಫ್ಯೂಚರ್ಸ್ ಎಷ್ಟಿತ್ತು?
29%. ಓಕೆ, 29% ಇತ್ತು. ಸ್ಟಾಕ್ ಫ್ಯೂಚರ್ಸ್ ಎಷ್ಟಿತ್ತು FY20ಯಲ್ಲಿ? ಸ್ಟಾಕ್ ಫ್ಯೂಚರ್ಸ್ ಜಾಸ್ತಿ ಇತ್ತು, 65%. ಹಾಗೆ ಇಂಡೆಕ್ಸ್ ಆಪ್ಷನ್ಸ್ ಇದೆ ನೋಡಿ, ಇಂಪಾರ್ಟೆಂಟ್. ಆಪ್ಷನ್ಸ್ ಎಷ್ಟಿತ್ತು? ಕೇವಲ 5%. ಸ್ಟಾಕ್ ಆಪ್ಷನ್ಸು ಕೇವಲ 1% ಇತ್ತು. ಯಾವಾಗ? 2020ರಲ್ಲಿ. ಅದೇ 2024ರಲ್ಲಿ ಎಷ್ಟಿದೆ? ಇಂಡೆಕ್ಸ್ ಫ್ಯೂಚರ್ಸು 15% ಇದೆ. ಇಂಡೆಕ್ಸು ಫ್ಯೂಚರ್ಸ್ ಕಡಿಮೆ ಆಗಿದೆ, 29 ಇದು 15. ಸ್ಟಾಕ್ ಫ್ಯೂಚರ್ಸು 65 ಇದು 53 ಆಗಿದೆ. ಇಂಡೆಕ್ಸ್ ಆಪ್ಷನ್ಸು 5% ಇದ್ದಿದ್ದು 29 ಆಗಿದೆ. ನೋಡಿ ಎಷ್ಟೊಂದು ರೈಸ್ ಆಗಿದೆ 4 ವರ್ಷದಲ್ಲಿ ಇಂಡೆಕ್ಸ್ ಆಪ್ಷನ್ಸು. ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್, ಸೆನ್ಸೆಕ್ಸ್ ಈ ಥರ ಎಲ್ಲ ಆಪ್ಷನ್ಸ್ ಟ್ರೇಡ್ ಮಾಡ್ತೀವಲ್ಲ, ಅದೇ ಇದು 29% ರೈಸ್ ಆಗಿದೆ, 24% ರೈಸ್ ಆಗಿದೆ. ಕನ್ಸರ್ನ್ ಪ್ಲಸ್ 5% ಫೈನಾನ್ಷಿಯಲ್ 20ದು ಹಿಡಿದ್ರೆ 2020ರಿಂದ 2024ರವರೆಗೆ 29% ಆಗಿದೆ. ಯಾವುದು? ಇಂಡೆಕ್ಸ್ ಆಪ್ಷನ್ಸು. ಆಪ್ಷನ್ ಟ್ರೇಡಿಂಗ್ ಜಾಸ್ತಿ ಆಗಿದೆ. ಹಾಗೆ ಸ್ಟಾಕ್ ಆಪ್ಷನ್ ಟ್ರೇಡಿಂಗ್ ಕೂಡ 3% ಆಗಿದೆ, ಅದು ಕೂಡ ಜಾಸ್ತಿ ಆಗಿದೆ. ಕನ್ಸರ್ನ್ ಇರೋದು ಈಗ ನೋಡಿ, ಆಪ್ಷನ್ ಟ್ರೇಡಿಂಗು ಇಲ್ಲಿ ಏಕೆ ಜಾಸ್ತಿ ಆಗಿದೆ? ನಿಫ್ಟಿ ಆಪ್ಷನ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಪ್ಷನ್ ಆಗಿರ್ಬೋದು, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್, ಪ್ರತಿದಿನ ಒಂದೊಂದು ಆಪ್ಷನ್ಸ್ ಇದ್ದೇ ಇರ್ತವೆ. ಅವು ಯಾಕೆ ಜಾಸ್ತಿ ಆಗಿದೆ? ರಿಟೇಲ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಿದೆ. ರಿಟೇಲರ್ಸ್ ಅಂದರೆ ನಿಮ್ಮಂಥವ್ರು ಸಾಮಾನ್ಯ ಒಂದು ಕಡಿಮೆ ಬಂಡವಾಳ ಹಾಕಿ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ರಿಟೇಲರ್ಸ್ ಅಂತಾರೆ. ಹೀಗಾಗಿ ರಿಟೇಲರ್ಸು ಜಾಸ್ತಿ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇದು ಈ ಥರ ಒಂದು ಮಾಹಿತಿ ಬಂದಿರೋದ್ರಿಂದ ಸಾಕಷ್ಟು ಒಂದು ರಿಟೇಲರ್ಸ್ಗೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಲಾಸ್ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ. ಹೀಗಾಗಿ ಅದನ್ನು ಟೈಟ್ ಮಾಡಲಿಕ್ಕೆ ನೋಡಿ, ನಿಮ್ಮ ಹತ್ರ ಒಂದು 100 ರೂಪಾಯಿ ಇದ್ರೂ ಟ್ರೇಡ್ ಮಾಡ್ಬೋದು. ಆಪ್ಷನ್ ಟ್ರೇಡಿಂಗು 1000 ರೂಪಾಯಿ ಇದ್ರೂ ಮಾಡ್ಬೋದು, 10,000 ಇದ್ರೂ ಮಾಡ್ಬೋದು, 1 ಲಕ್ಷ ಇದ್ರೂ ಮಾಡ್ಬೋದು, 1 ಕೋಟಿ ಇದ್ರೂ ಮಾಡ್ಬೋದು. ಆ ಥರ ಒಂದು ಸಿಚುವೇಶನ್ ಇವಾಗ ಮಾರ್ಕೆಟ್ನಲ್ಲಿದೆ, ಆಪ್ಷನ್ ಟ್ರೇಡಿಂಗ್ನಲ್ಲಿದೆ. ಆ ಥರ ಒಂದು ಸ್ಟ್ರೈಕ್ ಪ್ರೈಸ್ ಕೂಡ ಕಡಿಮೆ, ದೂರದ ಸ್ಟ್ರೈಕ್ ಪ್ರೈಸನ್ನು ನೀವು ಕಡಿಮೆ ಬಂಡವಾಳದಲ್ಲಿ ಕೂಡ ತಗೋಬೋದು. ಆ ಥರ ಎಲ್ಲ ಇವೆ. ಹೀಗಾಗಿ ಅದನ್ನೆಲ್ಲ ಮೋಸ್ಟ್ ಪ್ರಾಬಬ್ಲಿ ರೂಲ್ಸ್ ತಂದ್ಬಿಟ್ಟು ಟೈಟ್ ಮಾಡೋ ಸಾಧ್ಯತೆ ಇದೆ. ಟೈಟ್ ಮಾಡಿದರೆ ಒನ್ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಕೂಡ ಅದನ್ನ ಅಪ್ರಿಸಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ದೂರದ ಸ್ಟ್ರೈಕ್ ಪ್ರೈಸ್ ತಗೊಳ್ಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ಕಡಿಮೆ ಬಂಡವಾಳದಿಂದ ಹೂಡಿಕೆ ಆಪ್ಷನ್ ಟ್ರೇಡಿಂಗ್ ಮಾಡೋದು ಕಡಿಮೆ ಆಗುತ್ತೆ, ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಒಂದು ಮೇಜರ್ ಒಂದು ಡೇಟಾ ಹೊರ ಬಂದಿದೆ, ಅದು ಕೂಡ ಇಂಪ್ಯಾಕ್ಟ್ ಆಗಿದೆ. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಡೇಟಾ ಇದೆ, ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದ ಮಂತ್ಲಿ, ಇದನ್ನು ನೋಡಿ, ಕಾನ್ಸಂಟ್ರೇಟ್ ದಿಸ್. ದ ಮಂತ್ಲಿ ನೋಷನಲ್ ವ್ಯಾಲ್ಯೂ ಆಫ್ ಡೆರಿವೇಟಿವ್ಸ್ ಟ್ರೇಡೆಡ್ ವಾಸ್ 10,923 ಟ್ರಿಲಿಯನ್ ಇಂಡಿಯನ್ ರುಪೀಸ್, 130.13 ಟ್ರಿಲಿಯನ್ $. ಹ್ಯೂಜ್ ಅಮೌಂಟ್. ಪ್ರತಿ ತಿಂಗಳಿಗೆ ನೋಡಿ, ಮಂತ್ಲಿ ನೋಷನಲ್ ವ್ಯಾಲ್ಯೂ ಆಫ್ ಡೆರಿವೇಟಿವ್ಸ್. ಇನ್ವೆಸ್ಟ್ಮೆಂಟ್ ಬೇರೆ, ಇದು ಕೇವಲ ಒಂದು ಆಪ್ಷನ್ ಟ್ರೇಡಿಂಗ್ F&O ಸೆಗ್ಮೆಂಟ್ನಲ್ಲಿ. ಡೆರಿವೇಟಿವ್ಸ್ ಅಂದರೆ F&O ಸೆಗ್ಮೆಂಟ್ನಲ್ಲಿ ಇಷ್ಟೊಂದು ಅಮೌಂಟ್ ಟ್ರೇಡ್ ಆಗ್ತಾ ಇದೆ ಪ್ರತಿ ತಿಂಗಳು ಇಂಡಿಯಾದಲ್ಲಿ ಅಂತ ಡೇಟಾ ಹೊರ ಬಂದಿದೆ. ಇಂಪಾರ್ಟೆಂಟ್ ಡೇಟಾ. 10,923 ಟ್ರಿಲಿಯನ್ ಇಂಡಿಯನ್ ರುಪೀಸ್ ಇನ್ ಆಗಸ್ಟ್ ತಿಂಗಳಿನಲ್ಲಿ. ದ ಹೈಯೆಸ್ಟ್ ನೋಡಿ, ದ ಹೈಯೆಸ್ಟ್ ಗ್ಲೋಬಲಿ ಡೇಟಾ ಫ್ರಾಮ್ ದ ರೆಗ್ಯುಲೇಟರ್ ಶೋಡ್. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಮೊತ್ತದ ಹಣದ ವಹಿವಾಟು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ, ಅದರಲ್ಲೂ ಒಂದು F&O ಸೆಗ್ಮೆಂಟ್ನಲ್ಲಿ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಇದನ್ನು ಏನಂತೀರಿ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ನಾನು ಪದೇ ಹೇಳ್ತಾ ಇದ್ದೀನಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಒನ್ ಆಫ್ ದ ರಿಚೆಸ್ಟ್ ಬೋರ್ಡ್, ಸೆಬಿ ಒನ್ ಆಫ್ ದ ರಿಚೆಸ್ಟ್, ಒಂದು ಏನು ಅನ್ಬೋದು, ಸೆಬಿ ಅನ್ಬೋದು, ಇಲ್ಲ ಒಂದು ಸೆಕ್ಟರ್ ಅನ್ಬೋದು, ಇಲ್ಲ ಒಂದು ಸಂಸ್ಥೆ ಅನ್ಬೋದು. ಸಂಸ್ಥೆ ಬೆಟರ್ ವರ್ಡ್. ಒನ್ ಆಫ್ ದ ರಿಚೆಸ್ಟ್ ಸಂಸ್ಥೆ ಇನ್ ವರ್ಲ್ಡ್ ಅಂತ ಹೇಳ್ಬೋದು. ಆ ಥರ ಮಾಹಿತಿ ಹೊರ ಬಂದಿದೆ. ಸೊ ಅಸ್ಯೂಮ್ ಮಾಡಿ ಎಷ್ಟೊಂದು ಜನ F&O ಟ್ರೇಡ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಯು. ನನ್ನನ್ನು ಸೇರಿ, ನೀವು ಸೇರಿ ಎಷ್ಟು ಜನ F&O ಟ್ರೇಡ್ ಮಾಡ್ತಾ ಇದ್ದಾರೆ ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ. ಡೆರಿವೇಟಿವ್ ಸೆಗ್ಮೆಂಟಲ್ಲಿ 10,923 ಟ್ರಿಲಿಯನ್ ಇಂಡಿಯನ್ ರುಪೀಸ್ ಅಂದರೆ ಅದು ಎಷ್ಟಾಗುತ್ತೆ ನನಗೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಕ್ಯಾಲ್ಕುಲೇಟರಲ್ಲಿ ನೀವೇ ಮಾಡಿ ನೋಡಿ. ಹ್ಯೂಜ್ ಅಮೌಂಟ್. ಅದು ಒಂದು ಮೇಜರ್ ಕನ್ಸರ್ನ್ ಆಗಿದೆ. ಅದಕ್ಕೆ ರೂಲ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ,
ದ ಕ್ಯಾಪಿಟಲ್ ಮಾರ್ಕೆಟ್ಸ್, ಇನ್ನೂ ಸಾಕಷ್ಟು ಒಂದು ಕಾರಣಗಳಿವೆ, ಅದೆಲ್ಲ ಹೇಳ್ತಾ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಫೈನಲ್ ಆಗಿ ಇದೊಂದು ಓದಿಬಿಡ್ತೀನಿ ನೋಡಿ. ಕ್ಯಾಪಿಟಲ್ ಮಾರ್ಕೆಟ್ಸ್ ರೆಗ್ಯುಲೇಟರಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಹ್ಯಾಸ್ ಪ್ರಪೋಸ್ಡ್ ಎ ಸಿರೀಸ್ ಆಫ್ ನಿಯರ್ ಟರ್ಮ್ ಮೆಜರ್ಸ್ ಟು ಪ್ರಿವೆಂಟ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್. ಸ್ಪೆಕ್ಯುಲೇಟಿವ್ ಅಂದರೆ ನಿಮ್ಗೆ ಗೊತ್ತಿದೆ, ಒಂದು ಅಂದಾಜಿನ ಮುಖಾಂತರ ಟ್ರೇಡ್ ಮಾಡೋದು, ಒಂದು ಟೆಕ್ನಿಕಲ್ಲು ಯಾವುದೇ ಫಂಡಮೆಂಟಲ್ ಗೊತ್ತಿಲ್ಲದೇ ಸುಮ್ಮನೆ ಒಂದು ಯಾವುದೋ ಒಂದು ಕಾಲ್ ಬೈ ಮಾಡೋದು, ಯಾವುದೋ ಪುಟ್ ಬೈ ಮಾಡೋದು, ಯಾವುದೋ ಒಂದು ಟ್ರೇಡ್ ಮಾಡೋದು, ಈ ಥರಕ್ಕೆ ಸ್ಪೆಕ್ಯುಲೇಟಿವ್ ಅಂತಾರೆ. ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಸಚ್ ಆಸ್ ಗ್ಯಾಮ್ಲಿಂಗ್ ಇನ್ ಇಂಡೆಕ್ಸ್ ಡೆರಿವೇಟಿವ್ಸ್. ನೋಡಿ, ದೊಡ್ಡ ಒಂದು ಶಬ್ದ ಇದು. ಗ್ಯಾಮ್ಲಿಂಗ್ ಅಂದರೆ ಇಸ್ಪೆಟ್ ಆಡೋದು, ಆ ಥರ ಒಂದು ಡೆರಿವೇಟಿವ್ಸ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ವಿಚ್ ಇನ್ಕ್ಲೂಡ್ curbing multiple option contracts expires and increasing the size of option contracts. The 7 measures suggested by the market watchdog are aimed to curbing market speculation, enhancing investor protection and ensuring greater market stability. ಈ ಥರ ಒಂದು ಮೇಜರ್ ಒಂದು ಆಪ್ಷನ್ ಟ್ರೇಡಿಂಗ್ನಲ್ಲಿ ಅಥವಾ F&O ಟ್ರೇಡಿಂಗ್ನಲ್ಲಿ ತುಂಬ ಬೆಳವಣಿಗೆ ಆಗ್ತಾ ಇದೆ, ಅಪಾಯಕಾರಿ ಬೆಳವಣಿಗೆ ಆಗ್ತಾ ಇದೆ ಅನ್ಬೋದು. ಅಫ್ಕೋರ್ಸ್ ನಂದು ಸಾಕಷ್ಟು ದುಡ್ಡು ಹೋಗಿದೆ ಇದರಿಂದ, ನಿಮ್ಮದು ಕಳ್ಕೊಂಡಿರ್ತೀರ. ಹೀಗಾಗಿ ಸಾಕಷ್ಟು ಜನರು ಒಂದು ಗೊತ್ತಿಲ್ಲದೇ ಟ್ರೇಡ್ ಮಾಡಿ ಕಳ್ಕೊಂಡಿರ್ತಾರೆ, ದುಡ್ಡನ್ನು ಕಳ್ಕೊಂಡಿರ್ತಾರೆ. ಅದು ಸರಿಯಾಗಿ ಒಂದು ಫಂಡಮೆಂಟಲಿ ಟೆಕ್ನಿಕಲಿ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಒಂದು ಮೈಂಡ್ಸೆಟ್ಟನ್ನು ಪ್ರಿಪೇರ್ ಮಾಡಿಕೊಂಡು ಟ್ರೇಡ್ ಮಾಡಿದರೆ ಒಳ್ಳೆಯದಾಗುತ್ತೆ, ಅರ್ನಿಂಗ್ ಆಗುತ್ತೆ. ಒಂಥರ ಗ್ಯಾಮ್ಲಿಂಗ್ ಥರ ಟ್ರೇಡಿಂಗ್ ಮಾಡಿದರೆ ಎಲ್ಲೋ ಬೈ ಮಾಡೋದು, ಎಲ್ಲೋ ಸೆಲ್ ಮಾಡೋದು, ಪದೇ ಪದೇ ಬೈ ಮಾಡೋದು, ಈ ಥರ ಎಲ್ಲ ಮಾಡಿದರೆ ಅದರಲ್ಲಿ ಗ್ಯಾಮ್ಲಿಂಗ್ ಅನಿಸುತ್ತೆ, ದುಡ್ಡು ಕೂಡ ಲಾಸ್ ಆಗುತ್ತೆ. ನಾನು ಅದಕ್ಕೆ ಪ್ರತಿದಿನ ಹೇಳ್ತಾ ಇರ್ತೀನಿ. ನಾನು ಒಂದು ಟೆಕ್ನಿಕಲ್ ಅನಲೈಸ್ ಮಾಡುವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನಿಮ್ಮ ಮುಂದೆ ತಿಳಿಸುವಾಗ ಅದಕ್ಕೆ ನಾನು ದಯವಿಟ್ಟು ಒಂದು ಶಬ್ದ ಯೂಸ್ ಮಾಡೋದು, ದಯವಿಟ್ಟು ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ನಾನು ಅನುಭವ ಪಟ್ಟಿದ್ದೇನೆ. ದಯವಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಟ್ರೇಡ್ ಮಾಡೋರಿದ್ರೆ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ, ಇದರಿಂದ ದೂರ ಇರಿ. ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ಮನೆ ಇರೋದು ಬೆಸ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲ ಕಾರಣಗಳಿಂದ ಇವತ್ತಿನ ಮಾರ್ಕೆಟ್ ಫಾಲ್ ಆಗಿತ್ತು ಸ್ನೇಹಿತರೆ. ಇದು ಮೇಜರ್, ಇವೆಲ್ಲ ಕಾರಣಗಳು, ಅಮೇರಿಕನ್ ಕಾರಣಗಳು, ಇಂಡಿಯನ್ ರೀಸನ್ನು, ಮಾಧವಿ ಬುಜ್ಜು, ಸೆಬಿ ಚೇರ್ಪರ್ಸನು, ಸೆಬಿ ರೂಲ್ಸು, ರೆಗ್ಯುಲೇಟರಿ, ಇವೆಲ್ಲ ಸಾಕಷ್ಟು ಕಾರಣಗಳಿಂದ ಇವತ್ತಿನ ಮಾರ್ಕೆಟ್ ಫಾಲ್ ಆಗಿದೆ. ಹೆಲ್ದಿ ಕರೆಕ್ಷನ್ ಆಗಿದೆ. ನೋಡೋಣ ಸೋಮವಾರ ಹೇಗಾಗುತ್ತೆ, ನಾಳೆ ವಿಡಿಯೋ ಮಾಡ್ತೇನೆ. ಹಾಗೆಯೇ ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಸ್ಟಡಿ ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು, ಆ್ಯಕ್ಟಿವ್ ಆಗಿ ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ದಯವಿಟ್ಟು ಬುಕ್ಸ್ಗಳನ್ನು ಓದಿ, ಸ್ಟಡಿ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಬುಕ್ಸ್ ಬಗ್ಗೆ ಮಾಹಿತಿ ಕೊಡ್ತೇನೆ, ಒಳ್ಳೊಳ್ಳೆ ಪುಸ್ತಕಗಳ ಬಗ್ಗೆ. ಹಾಗೆ ಒಳ್ಳೆ ಟ್ರೈನಿಂಗ್ ತಗೊಳ್ಳಿ. ದಯವಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿ. ಪ್ರತಿದಿನ ಏನಿಲ್ಲ ಅಂದರೂ ಒಂದು 10 ಚಾರ್ಟ್ಗಳನ್ನಾದರೂ ಸ್ಟಡಿ ಮಾಡಿ. ನಾನು ಅದೇ ಥರ ಮಾಡಿರೋದು ಸುಮಾರು 3-4 ವರ್ಷ ಆಯ್ತು. ಈಗ ಪ್ರತಿದಿನ ಏನಿಲ್ಲ ಅಂದರೂ ಒಂದು ನಿಫ್ಟಿದು ಬ್ಯಾಂಕ್ ನಿಫ್ಟಿದು 10 ದಿನದ ಚಾರ್ಟನ್ನು ರೀಡ್ ಮಾಡ್ತಾ ಇದ್ದೀನಿ ನಾನು. ಹೀಗಾಗಿ ಒಂದು ನನಗೆ ಗ್ರಿಪ್ ಸಿಗ್ತಾ ಇದೆ. ದಯವಿಟ್ಟು ಬಿಗಿನರ್ಸ್ ಇದ್ದರೆ, ಎಕ್ಸ್ಪರ್ಟ್ ಇದ್ದವ್ರಿಗೆ ಇದನ್ನು ಅಪ್ಲೈ ಆಗಲ್ಲ. ಬಿಗಿನರ್ಸ್ಗೆ ಹೇಳ್ತಾ ಇರೋದು, ದಯವಿಟ್ಟು ಚಾರ್ಟ್ಸ್ಗಳನ್ನು ರೀಡ್ ಮಾಡಿ, ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡಿ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 10 ಚಾರ್ಟ್ಗಳನ್ನು ರೀಡ್ ಮಾಡಿ, ನೀವು ಪರ್ಫೆಕ್ಟ್ ಆಗ್ತೀರಾ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.